ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ HSTR ಎಕ್ಸಾಮ್ 2026 ಗಾಗಿ ಒಂದು ವಿಶೇಷವಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಂದಿದ್ವಿ. ಸೊ ಈ ಸೆಷನ್ ನಿಮಗೆ GPSTR ಮತ್ತು PSTR ಪರೀಕ್ಷೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ನಿಮಗೊಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಈ ಸೆಷನ್ ನೋಡಿದ್ರೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಟಾಂಬ್ ಆಫ್ ಸ್ಯಾಂಡ್ ಎಂಬಂತಹ ಕಾದಂಬರಿಯ ಕರ್ತೃ ಯಾರು? ಟಾಂಬ್ ಆಫ್ ಸ್ಯಾಂಡ್ ಕಾದಂಬರಿಯನ್ನು ಬರೆದವರು ಯಾರು? ಸರಿ ಉತ್ತರ ಆಪ್ಷನ್ 4, ಗೀತಾಂಜಲಿ ಶ್ರೀ. ಗೀತಾಂಜಲಿ ಶ್ರೀ ಅವರು ಟಾಂಬ್ ಆಫ್ ಸ್ಯಾಂಡ್ ಎನ್ನುವಂತಹ ಪ್ರಸಿದ್ಧ ಕಾದಂಬರಿಯ ಕರ್ತೃ. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಈ ರಾಜ್ಯದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ 1, ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ನ್ಯಾಷನಲ್ ಪಾರ್ಕ್ ಇದು. ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಕರಿತೀವಿ. ಎಲ್ಲಿದೆ ಇದು? ಉತ್ತರ ಪ್ರದೇಶದಲ್ಲಿದೆ, ದುಧ್ವಾ ನ್ಯಾಷನಲ್ ಪಾರ್ಕ್. ಉಬರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ ಇದು. ಸರಿಯಾದ ಉತ್ತರ ಉಬರ್ ಕಪ್ ಸಂಬಂಧಪಟ್ಟಿರೋದು ಬ್ಯಾಡ್ಮಿಂಟನ್ಗೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಭಾರತದ ಚುನಾವಣಾ ಆಯೋಗದಿಂದ ಚುನಾವಣಾ ರಾಯಭಾರಿಯಾಗಿ ನೇಮಕಗೊಂಡ ಭಾರತದ ಮೊದಲ ತೃತೀಯ ಲಿಂಗಿ ಯಾರು? ಸರಿ ಉತ್ತರ ಆಪ್ಷನ್ 3, ಗೌರಿ ಸಾವಂತ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮಿತ್ರಶಕ್ತಿ 7 ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸವಾಗಿದೆ? ಮಿತ್ರಶಕ್ತಿ 7 ಎಂಬುದು. ಸರಿಯಾದ ಉತ್ತರ ಆಪ್ಷನ್ 2, ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ನಡುವಿನ ಇದು ಮಿಲಿಟರಿ ಎಕ್ಸಸೈಸ್. ಇದು ಮಿಲಿಟರಿ ಎಕ್ಸಸೈಸ್. ಅಮ್ಜದ್ ಅಲಿ ಖಾನ್ ಈ ಕೆಳಗಿನ ಯಾವ ಸಂಗೀತ ವಾದ್ಯ ನುಡಿಸುವುದರಲ್ಲಿ ಪ್ರಸಿದ್ಧರಾಗಿದ್ದಾರೆ? ಅಮ್ಜದ್ ಅಲಿ ಖಾನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಸರೋದ್. ಸರೋದ್ ವಾದಕರು ಇವರು. ಕೆಳಗಿನವರಲ್ಲಿ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದ್ಯಾರು? ಸರಿ ಉತ್ತರ ಆಪ್ಷನ್ 2, RK ಷಣ್ಮುಗಂ ಶೆಟ್ಟಿ. ಷಣ್ಮುಗಂ ಶೆಟ್ಟಿ ಅವರು ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು ಮಂಡಿಸಿದರು. ಜೌಲ್ ಎಂಬುದು ಈ ಕೆಳಗಿನ ಯಾವುದನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ? ಸರಿ ಉತ್ತರ ಆಪ್ಷನ್ 1, ಶಕ್ತಿ. ಈ ಕೆಳಗಿನವರಲ್ಲಿ ಯಾರನ್ನ ಫಾದರ್ ಆಫ್ ಮೆಡಿಸಿನ್ ಅಂತ ಕರೀತಾರೆ? ಫಾದರ್ ಆಫ್ ಮೆಡಿಸಿನ್ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಹಿಪೋಕ್ರಟಿಸ್. ಹಿಪೋಕ್ರಟಿಸ್ ಇವರನ್ನ ಫಾದರ್ ಆಫ್ ಮೆಡಿಸಿನ್ ಅಂತ ಕರೀತಾರೆ. ಈ ಕೆಳಗಿನ ಯಾವ ದಿನದಂದು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಾಗುತ್ತೆ? ರೈಟ್ ಆನ್ಸರ್ ಇದೆ ಆಪ್ಷನ್ 1, ಜುಲೈ 26ರಂದು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತೀವಿ. ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಮೇಕ್ ಇನ್ ಇಂಡಿಯಾ. ಭಾರತದಲ್ಲಿಯೇ ಉತ್ಪನ್ನಗಳನ್ನು ತಯಾರಿಸುವಂತೆ ಪ್ರೋತ್ಸಾಹಿಸುವ ಯೋಜನೆ ಮೇಕ್ ಇನ್ ಇಂಡಿಯಾ. ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರು? ಸರಿ ಉತ್ತರ ಆಪ್ಷನ್ 2, ವಿಲಿಯಂ ಜೋನ್ಸ್. ಕಾಳಿದಾಸನ ಯಾವ ನಾಟಕ? ಶಾಕುಂತಲ. ಈ ಕೆಳಗಿನ ಯಾವ ನದಿಯನ್ನ ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ 1, ದಾಮೋದರ ನದಿ. ದಾಮೋದರ ನದಿಯನ್ನ ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕರೀತಾರೆ. ಈ ಕೆಳಗಿನ ವನ್ಯಜೀವಿ ಧಾಮಗಳು ಹಾಗೂ ಅವುಗಳಿರುವ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 1, DCABA. ಸೋಮೇಶ್ವರ ವನ್ಯಜೀವಿ ಧಾಮ ಎಲ್ಲಿದೆ? ಇದು ಕರ್ನಾಟಕದಲ್ಲಿದೆ. ಕರ್ನಾಟಕದ ಉಡುಪಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ಇದು. ಓಕೆನಾ? ಗೀರ್ ವನ್ಯಜೀವಿ ಧಾಮ ಎಲ್ಲಿದೆ? ಗುಜರಾತ್ ಅಲ್ಲಿದೆ. ಗೀರ್ ವನ್ಯಜೀವಿ ಧಾಮ. ಇಲ್ಲಿ ಏಷ್ಯಾದ ಸಿಂಹಗಳು ಅತ್ಯಂತ ಹೆಚ್ಚು ಕಂಡು ಬರ್ತವೆ. ಇನ್ನು ಬೋರಿವಿಲಿ ವನ್ಯಜೀವಿ ಧಾಮ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿದೆ. ಇನ್ನು ಕುಕ್ತಿ ವನ್ಯಜೀವಿ ಧಾಮ ಎಲ್ಲಿದೆ ಕೇಳಿದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಇರುವಂಥದ್ದು. ನಮ್ಮ ಮೂಳೆಯಲ್ಲಿರುವ ಲೋಹೀಯ ಧಾತು ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಕ್ಯಾಲ್ಸಿಯಂ. ನಮ್ಮ ಮೂಳೆಯಲ್ಲಿರುವಂತಹ ಲೋಹೀಯ ಧಾತು ಕ್ಯಾಲ್ಸಿಯಂ. ಈ ಕೆಳಗಿನವರಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನ ಸಂಶೋಧನೆ ಮಾಡಿದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎಡ್ವರ್ಡ್ ಟೆಲ್ಲರ್. ಎಡ್ವರ್ಡ್ ಟೆಲ್ಲರ್. ಈ ಕೆಳಗಿನವುಗಳಲ್ಲಿ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಉಪಕರಣ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಜನರೇಟರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸ್ಥಾಪಿಸಲಾಯಿತು? ಸರಿ ಉತ್ತರ ಆಪ್ಷನ್ 1 ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನು ಸ್ಥಾಪಿಸಲಾಯಿತು. ಭಾರತೀಯ ಭೂಸೇನೆಯನ್ನು ಒಟ್ಟು ಎಷ್ಟು ಕಮಾಂಡ್ಗಳಾಗಿ ರೂಪಿಸಲಾಗಿದೆ? ಸರಿ ಉತ್ತರ ಆಪ್ಷನ್ 2 7 ಕಮಾಂಡೋಸ್. ಟೋಟಲ್ 7 ಕಮಾಂಡ್ಗಳನ್ನಾಗಿ ರೂಪಿಸಲಾಗಿದೆ. ಈ ಕೆಳಗಿನ ದೇಶಗಳು ಹಾಗೂ ಅವುಗಳ ಕರೆನ್ಸಿಗೆ ಸಂಬಂಧಿಸಿದಂತೆ ಮುಂದಿನ ಜೋಡಿ ತುಂಬಿರಿ. ಜರ್ಮನಿ ಯೂರೋ, ಹಾಗಾದರೆ ಇರಾನ್? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ರಿಯಾಲ್. ಇರಾನ್ನ ಕರೆನ್ಸಿ ಹೆಸರು ರಿಯಾಲ್. ಯುನೆಸ್ಕೋ ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 4 ಪ್ಯಾರಿಸ್. ಫ್ರಾನ್ಸ್ ದೇಶದ ಪ್ಯಾರಿಸ್ ಅಲ್ಲಿದೆ. ಮಯನ್ಮಾರ್ ಈ ಕೆಳಗಿನ ಯಾವುದರೊಂದಿಗೆ ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ವಿಯೆಟ್ನಾಂ ಜೊತೆಗೆ ಮಯನ್ಮಾರ್ ತನ್ನ ಇಂಟರ್ನ್ಯಾಷನಲ್ ಬಾರ್ಡರ್ನ ಹಂಚಿಕೊಂಡಿಲ್ಲ. ಈ ಕೆಳಗಿನವುಗಳಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿರುವ ಗಡಿ ರೇಖೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಡ್ಯುರಾಂಡ್ ಲೈನ್. ಈ ಕೆಳಗಿನ ಸ್ಥಳಗಳು ಮತ್ತು ಅವು ಪ್ರಸಿದ್ಧಿ ಪಡೆದಿರುವ ಬೆಳೆಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ತಿಪ್ಟೂರು ಚಕ್ಕೋತ. ಇದು ತಪ್ಪು. ತಿಪಟೂರು ತೆಂಗಿಗೆ ತುಂಬ ಫೇಮಸ್ ಆಗಿರುವಂತಹ ಒಂದು ಊರು. ನಂಜನಗೂಡು ರಸಬಾಳೆ ಸರಿ ಇದೆ. ನಿಪ್ಪಾಣಿಯಲ್ಲಿ ಹೊಗೆಸೊಪ್ಪು ತುಂಬ ಬೆಳೀತಾರೆ ಸರಿ ಇದೆ. ಈರನಗೆರೆಯಲ್ಲಿ ಬದನೆಕಾಯಿ ಎಲ್ಲವೂ ಸರಿ ಇದೆ. ಈ ಕೆಳಗಿನ ಯಾವುದಕ್ಕೆ ಪ್ಲಾನಿಮೀಟರ್ ಅನ್ನು ಉಪಯೋಗಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಸಮತಟ್ಟಾದ ಜಾಗದ ವಿಸ್ತೀರ್ಣವನ್ನು ಅಳೆಯೋದಕ್ಕೆ ಪ್ಲಾನಿಮೀಟರ್ನ ಬಳಸ್ತಾರೆ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಪಾರ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಕೈ ಬೆರಳುಗಳ ಮೇಲೆ ಪೂರ್ತಿ ಹಿಡಿತ ಸಾಧಿಸಿದ ನಂತರ ಪೆನ್ನು ಹಿಡಿದು ಬರೆಯುವುದು ವಿಕಾಸದ ಈ ಕೆಳಗಿನ ಯಾವ ನಿಯಮವನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ವಿಕಾಸವು ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ ಸಾಗುತ್ತೆ ಅಂತೇಳಿ ಈ ಒಂದು ನಿಯಮವನ್ನು ಸೂಚಿಸುತ್ತೆ. ಅಂದರೆ ವಿಕಾಸ ಇದೆಯಲ್ಲ ಇದು ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆ ಸಾಗುತ್ತೆ ಅಂತ. ಇನ್ನು ಎರಿಕ್ಸನ್ ಪ್ರಕಾರ ಪ್ರೌಢಶಾಲೆಯಲ್ಲಿನ ವಿದ್ಯಾರ್ಥಿಗಳು ಕೆಳಗಿನ ಮನೋಸಾಮಾಜಿಕ ಬಿಕ್ಕಟ್ಟಿನ ಪರಿಸ್ಥಿತಿ ಪ್ರಾಬ್ಲಮ್ ಎದುರಿಸ್ತಾರೆ ಅಂತ. ಹಾಗಾದರೆ ಯಾವ ಒಂದು ಮನೋಸಾಮಾಜಿಕ ಬಿಕ್ಕಟ್ಟನ್ನು ಎದುರಿಸ್ತಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1 ಅನನ್ಯತೆ ಮತ್ತು ಪಾತ್ರ ನಿರ್ವಹಣೆಯ ಗೊಂದಲ. ಮಗುವಿನ ಪರಿಕಲ್ಪನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಪ್ರಕೃತಿಯಲ್ಲಿ ಪರಿಕಲ್ಪನೆಗಳು 5 ಸೋಪಾನದಲ್ಲಿದೆ ಅನ್ನೋದು ಸ್ಟೇಟ್ಮೆಂಟ್ ಸರಿ ಇದೆ. ಈ ಕೆಳಗಿನವುಗಳಲ್ಲಿ ವ್ಯಕ್ತಿ ಪೂಜೆ ಕಂಡುಬರುವಂತಹ ಹಂತ ಯಾವುದು? ಅಂದರೆ ಹೀರೋಯಿಸಮ್ನ ಬೆಲೆ ಕೊಡುವಂಥದ್ದು. ಯಾವುದಾದ್ರೂ ಫಿಲ್ಮ್ ಸ್ಟಾರನ್ನು ತುಂಬ ಹೀರೋಯಿಸಮ್ ಥರ ವ್ಯಕ್ತಿ ಪೂಜೆ ಮಾಡೋದು. ರೈಟ್ ಆನ್ಸರ್ ಇಸ್ ಆಪ್ಷನ್ 1 ತಾರುಣ್ಯಾವಸ್ಥೆಯಲ್ಲಿ. ಯಾರನ್ನು ಸೃಜನಾತ್ಮಕ ಕಲಿಕಾಕಾರ ಅಂತ ಕರಿತೀವಿ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಉತ್ತಮ ವಿವೇಚನೆ ಮತ್ತು ಸಮಸ್ಯಾ ಪರಿಹಾರ ಕೌಶಲ್ಯ ಇರೋರನ್ನ ಸೃಜನಾತ್ಮಕ ಕಲಿಕಾಕಾರ ಅಂತ ಕರಿತೀವಿ. 5 ವರ್ಷದ ವಯಸ್ಸಿನ ರಶ್ಮಿ 8 ವರ್ಷದ ವಯಸ್ಸಿನವರೆಗೆ ಇರುವ ಬುದ್ಧಿಶಕ್ತಿ ಸಾಮರ್ಥ್ಯ ಹೊಂದಿದ್ರೆ IQ ಹೊಂದಿದ್ರೆ ರಶ್ಮಿಯು ಬುದ್ಧಿಶಕ್ತಿ ಸೂಚ್ಯಂಕದ ವರ್ಗೀಕರಣದ ಆಧಾರದಲ್ಲಿ ಯಾವ ವಿಭಾಗದಲ್ಲಿ ಬರ್ತಾಳೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಅತಿ ಪ್ರತಿಭಾನ್ವಿತರು. ತುಂಬ ಪ್ರತಿಭಾನ್ವಿತ ಒಂದು ಗ್ರೂಪಲ್ಲಿ ಬರ್ತಾಳೆ. ರಾಧಾಳಿಗೆ ಸ್ಕೂಟಿ ಕಲಿಬೇಕೆಂಬ ಆಸೆ ಇದೆ, ಆದರೆ ಕಲಿಯುವಾಗ ಬೀಳುವೆ ಎಂಬ ಭಯ ಕೂಡ ಇದೆ. ಇಲ್ಲಿ ರಾಧಾಳ ಮಾನಸಿಕ ಘರ್ಷಣೆ ಯಾವ ರೀತಿಯ ಘರ್ಷಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಆಗಮ ಅಪಗಮ ಘರ್ಷಣೆ. ಅಂದರೆ ಕಲಿಯುವ ಆಸೆ ಇರೋದು ಒಂದು ಕಡೆ, ಜೊತೆಗೆ ಬೀಳುವ ಭಯ ಇರೋದು ಇದೆಯಲ್ಲ, ಈ ಘರ್ಷಣೆ, ಈ ಮಾನಸಿಕ ಘರ್ಷಣೆ ಇದೆಯಲ್ಲ, ಇದು ಆಗಮ ಅಪಗಮ ಘರ್ಷಣೆಗೆ ಉದಾಹರಣೆಯಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. ಹದಿಹರೆಯದವರು ಯಾವಾಗಲೂ ಸಮವಯಸ್ಕರ ಮಾನದಂಡಗಳಿಗೆ ಬದ್ಧರಾಗಿರ್ತಾರೆ, ಯಾಕೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಸ್ವೀಕೃತ ಮತ್ತು ಭದ್ರತೆಯ ಅಗತ್ಯತೆ ಅವರಿಗೆ ಇರುವುದರಿಂದ. ವಿದ್ಯಾರ್ಥಿಗಳಲ್ಲಿ ಭಾವನಾತ್ಮಕ ಪರಿಪಕ್ವತೆ ಬೆಳೆಸಲು ಕೆಳಗಿನ ಯಾವುದು ಹೆಚ್ಚು ಸಹಾಯಕ ಆಗೋದಿಲ್ಲ? ರೈಟ್ ಆನ್ಸರ್ ಇಸ್ ಯಾವುದು ಆಗೋದಿಲ್ಲ ಕೇಳ್ತಾ ಇದ್ದಾರೆ. ಆಪ್ಷನ್ 2 ವಿದ್ಯಾರ್ಥಿಗೆ ಭಾವನೆಗಳನ್ನು ಹತ್ತಿಕ್ಕಲು ತರಬೇತಿ ನೀಡುವುದು, ಇದು ಸಹಾಯಕ ಆಗಲ್ಲ. ಕೊಹಲ್ಬರ್ಗ್ ಅವರ ನೈತಿಕ ವಿಕಾಸದ ಸಿದ್ಧಾಂತವನ್ನು ಮೂಲವಾಗಿ ಈ ಕೆಳಗಿನ ಯಾವ ಸಿದ್ಧಾಂತದ ಆಧಾರದ ಮೇಲೆ ರೂಪಿಸಲಾಗಿದೆ?
ರೈಟ್ ಆನ್ಸರ್ ಇದು ಆಪ್ಷನ್ 2. ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಆಧಾರದ ಮೇಲೆ ಕೊಹಲ್ಬರ್ಗ್ ರವರ ನೈತಿಕ ವಿಕಾಸ ಸಿದ್ಧಾಂತವನ್ನು ರೂಪಿಸಲಾಗಿದೆ. ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನು 1990ರಲ್ಲಿ ಬಳಕೆಗೆ ತಂದವರು ಯಾರು? ಸರಿ ಉತ್ತರ ಆಪ್ಷನ್ 4 ಪೀಟರ್ ಸಾಲವೈ. ಪೀಟರ್ ಸಾಲವೈ ಅವರು 1990ರಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನು ಬಳಕೆಗೆ ತಂದರು. ಇನ್ನೊಂದಿದೆ ಆನ್ಸರ್ ಅದ್ರ ಜೊತೆಗೆ ನೋಡ್ಕೊಳ್ಳಿ. ಇನ್ನೊಬ್ರು ಯಾರು ಕೇಳಿದ್ರೆ ಜಾನ್ ಮೇಯರ್. ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಇರುವ ಪ್ರಮುಖ ಅವಕಾಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಸಾಮರ್ಥ್ಯ ಆಧಾರಿತ ಗುಂಪು. ಜೆ.ಪಿ. ಗಿಲ್ಫರ್ಡ್ ಪ್ರಕಾರ ಬುದ್ಧಿಶಕ್ತಿ ಎಂಬುದು ಎಷ್ಟು ನಿರ್ದಿಷ್ಟ ಬೌದ್ಧಿಕ ಸಾಮರ್ಥ್ಯಗಳ ಸಂಘಟನೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 180 ನಿರ್ದಿಷ್ಟ ಬೌದ್ಧಿಕ ಸಾಮರ್ಥ್ಯಗಳು ಒಂದು ಸಂಘಟನೆಯಾಗಿದೆ. ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ತುಂಬ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಥರ್ಸ್ಟನ್. ಥರ್ಸ್ಟನ್ ಇದಲ್ಲ, ಇವರು ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನು ಡೆವಲಪ್ ಮಾಡಿದ್ರು. ಚಟುವಟಿಕೆ ಆಧಾರಿತ ಕಲಿಕೆ ಯಾವುದಕ್ಕೆ ಮಹತ್ವ ನೀಡುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಎಲ್ಲ ಚಟುವಟಿಕೆಗಳ ಸಕ್ರಿಯ ಪಾಲ್ಗೊಳ್ಳುವಿಕೆ, ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ಮಹತ್ವ ನೀಡುತ್ತೆ. ಬೋಧನಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಕಾರಕ ಯಾವುದು? ರೈಟ್ ಆನ್ಸರ್ ಇಸ್ ಅತ್ಯಂತ ಪರಿಣಾಮಕಾರಿ ಕಾರಕ ಯಾವುದು ಕೇಳಿದ್ರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂವಾದ. ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ವಿಶಿಷ್ಟ ಅಥವಾ ಅಸಾಮಾನ್ಯ ಮಕ್ಕಳು. ಇವರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಾಮಾನ್ಯ ಮಕ್ಕಳಿಂದ ಭಿನ್ನವಾಗಿರುತ್ತಾರೆ. ಸಾಮಾಜಿಕ ಅಪಸಮಾಯೋಜಿತ ಮಗು ಅಂದರೆ ಯಾವ ಮಗು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಸಾಮಾಜಿಕ ಗುಂಪುಗಳಲ್ಲಿ ಸಮಸ್ಯೆ ಎದುರಿಸುವಂತಹ ಮಗು. ಇದಕ್ಕೆ ಅಪಸಮಾಯೋಜಿತ ಮಗು ಅಂತ ಕರೀತಾರೆ. ಕಲಿಕೆ ಪರಿಣಾಮಕಾರಿ ಆಗಬೇಕಾದ್ರೆ ಗುರಿ ಈ ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಿಸಿದಂತೆ ಅರ್ಥಪೂರ್ಣವಾಗಿರಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಕಲಿಕಾರ್ಥಿಯ ಅಗತ್ಯತೆಗಳು ಮತ್ತು ಉದ್ದೇಶಗಳು ಅರ್ಥಪೂರ್ಣವಾಗಿರಬೇಕು. ಸೃಜನಶೀಲತೆಯು ಈ ಕೆಳಗಿನ ಯಾವ ಹಂತವನ್ನು, ಸೃಜನಶೀಲತೆಯ ಯಾವ ಹಂತವನ್ನು ಯುರೇಕಾ ಹಂತ ಅಂತ ಕರಿತೀವಿ? ಯುರೇಕಾ ಗೊತ್ತಲ್ಲ ನಿಮಗೆ? ಯುರೇಕಾ ಅಂದರೆ ಹೊಸದಾಗಿ ಕಂಡುಹಿಡಿಯೋದು ಅನ್ನೋಂಥ ಅರ್ಥದಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಅಂತಸ್ಫುರಣೆಯ ಹಂತ, ಹೊಸದಾಗಿ ಮನಸ್ಸಲ್ಲಿ ಏನೋ ಒಂದು ಸೃಷ್ಟಿಯಾಗುವಂಥ ಹಂತ. ಸೊ ಬೋಧಕರಾಗಿ ನೀವು ಮಗುವಿನಲ್ಲಿ ಯಾವ ಅಭಿಪ್ರೇರಣೆ ಬೆಳೆಸಿದರೆ ಒಳ್ಳೆಯದೆಂದು ಭಾವಿಸ್ತೀರಿ? ಸಾಮಾಜಿಕ ಪ್ರೇರಣೆನೋ, ಬಾಹ್ಯಸ್ಥ ಪ್ರೇರಣೆನೋ, ಸ್ವಾಭಾವಿಕ ಪ್ರೇರಣೆನೋ, ಅಂತರ್ಗತ ಪ್ರೇರಣೆನೋ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಅಂತರ್ಗತ ಪ್ರೇರಣೆ. ಮಗುವಿನ ಒಳ ಮನಸ್ಸಿನಲ್ಲಿ ಪ್ರೇರಣೆ ಉಂಟಾಗಬೇಕು, ಆಗ ಮಾತ್ರ ಅದು ಒಳ್ಳೆಯದಾಗುತ್ತೆ. ಅಭಿಪ್ರೇರಣೆಯಲ್ಲಿ ಈ ಕೆಳಗಿನ ಯಾವ ಅಂಶ ಕಂಡುಬರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಉತ್ತೇಜಕಗಳ ಬಳಕೆ ಕಂಡುಬರುತ್ತೆ. ಅಂದರೆ ಬಹುಮಾನಗಳನ್ನು ಕೊಡುವುದು, ಹೊಗಳಿಕೆ ಮಾಡುವಂಥದ್ದು, ಪ್ರೈಸಿಂಗ್ ಮಾಡುವಂಥದ್ದು, ಶಬಾಷ್ಗಿರಿ ಹೇಳುವಂಥದ್ದು, ಇವೆಲ್ಲವೂ ಕೂಡ ಅಭಿಪ್ರೇರಣೆಯಲ್ಲಿ ಬರುತ್ತೆ. ಧಾರಣೆಯ ಪ್ರಮಾಣ ಈ ಕೆಳಗಿನ ಯಾವುದರ ಮೇಲೆ ಅವಲಂಬಿತವಾಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಗತಿ ಸಾಮರ್ಥ್ಯದ ದೋಷದ ಮೇಲೆ ಅವಲಂಬಿತವಾಗಿಲ್ಲ. ಎಡ್ವರ್ಡ್ ಕೆ ಸ್ಟ್ರಾಂಗ್ ಅವರು ಎಷ್ಟು ವರ್ಷ ಮೇಲ್ಪಟ್ಟ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಉದ್ಯೋಗ ಆಸಕ್ತಿ ತಪಶೀಲು ಪಟ್ಟಿಗಳನ್ನು ರೂಪಿಸಿ ಪ್ರಮಾಣಬದ್ಧಗೊಳಿಸಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1 17 ವರ್ಷ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕನ ಪ್ರಾಥಮಿಕ ಜವಾಬ್ದಾರಿ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ತರಗತಿ ವಾತಾವರಣದಲ್ಲಿ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡುವಂಥದ್ದು. ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದ್ದಾವೆ. ಈ ಕೆಳಗಿನ ಚಿತ್ರದಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 36. ಸ್ನೇಹಿತರೆ, ಈ ಸೆಷನಲ್ಲಿ ನಾವು ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡ್ತೀವಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ 33 ಬೇರೆ ಬೇರೆ ಪಠ್ಯಗಳಿರುವಂತಹ ಮೆಂಟಲ್ ಎಬಿಲಿಟಿ ಸೆಷನ್ಸ್ ಇದೆ. ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಕಂಪ್ಲೀಟಾಗಿ ಎಲ್ಲ ರೀತಿಯ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಸನ್ನು ಸುಲಭವಾಗಿರುವಂಥ ಟ್ರಿಕ್ಸ್ಗಳ ಮೂಲಕ ಇಂದಿನ ಪರೀಕ್ಷೆಗಳಲ್ಲಿರುವಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡಲಾಗಿದೆ. ಸೊ ಮೆಂಟಲ್ ಎಬಿಲಿಟಿ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ.
33 ಸ್ಪೆಷಲ್ ಸೆಷನ್ಸ್ ಇದ್ದಾವೆ. ಆಲ್ಮೋಸ್ಟ್ PSI KSI ಬರೆಯುವಂತಹ ಎಲ್ಲ ಚಾಪ್ಟರ್ಗಳು ಕೂಡ ಆ ಒಂದು ಸೆಷನ್ಲಿ ಕವರ್ ಆಗಿದೆ. ಹಾಗಾಗಿ ಮಿಸ್ ಮಾಡಬೇಡಿ, ಅದನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, 34 ತಪ್ಪಾಗಿದೆ. ಇದರಲ್ಲಿ 1, 2, 3, 10 ನಂತರ ಯಾವ ಪ್ರಶ್ನೆ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 1, 99. ಇಲ್ಲಿ 99 ಬರಬೇಕಾಗತ್ತೆ. ಎಯು ಬಿಯ ಸಹೋದರಿ, ಸಿಯು ಬಿಯ ತಾಯಿ, ಡಿಯು ಸಿಯ ತಂದೆ, ಇಯು ಡಿಯ ತಾಯಿ. ಹಾಗಾದರೆ ಎಯು ಡಿಗೆ ಏನಾಗಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಮೊಮ್ಮಗಳು. ಎಯು ಡಿಗೆ ಮೊಮ್ಮಗಳಾಗ್ತಾಳೆ. ಒಂದು ಶಾಲೆಯಲ್ಲಿ 90 ಹುಡುಗರು ಮತ್ತು 70 ಹುಡುಗಿಯರು ಇದ್ದಾರೆ. ಹುಡುಗರಲ್ಲಿ 40% ಮತ್ತು ಹುಡುಗಿಯರಲ್ಲಿ 50% ಸಂಗೀತಾಭ್ಯಾಸ ಮಾಡ್ತಾರೆ. ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಎಷ್ಟು ಪ್ರತಿಶತ ವಿದ್ಯಾರ್ಥಿಗಳು ಸಂಗೀತ ಮಾಡ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, 48%. ಎನ ವಯಸ್ಸು 5 ವರ್ಷಗಳು, ಎನ ವಯಸ್ಸು 5 ವರ್ಷಗಳ ಹಿಂದೆ ಬಿನ ವಯಸ್ಸಿನ 5 ಪಟ್ಟು ಹೆಚ್ಚು. ಇಂದು ಎನ ವಯಸ್ಸು ಬಿನ ವಯಸ್ಸಿನ 3 ಪಟ್ಟು ಹೆಚ್ಚಾಗಿದೆ. ಹಾಗಾದರೆ ಎನ ಈಗಿನ ವಯಸ್ಸೆಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, 30 ವರ್ಷ. ಎ ಮತ್ತು ಬಿ ಒಂದು ಕೆಲಸವನ್ನು 8 ದಿನದಲ್ಲಿ ಮಾಡ್ತಾರೆ. ಎ ಒಬ್ಬನೇ ಆ ಕೆಲಸವನ್ನು 24 ದಿನದಲ್ಲಿ ಮಾಡ್ತಾನೆ. ಹಾಗಾದರೆ ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, 12 ದಿನದಲ್ಲಿ ಮಾಡ್ತಾನೆ. ಎ ಎನ್ನುವವನು 30,000 ರು ತೊಡಗಿಸಿ ಒಂದು ವ್ಯಾಪಾರ ಆರಂಭಿಸಿದನು. ಕೆಲವು ತಿಂಗಳುಗಳ ನಂತರ ಬಿ ಎಂಬುವನು 20,000 ತೊಡಗಿಸಿ ಅದೇ ವ್ಯಾಪಾರದಲ್ಲಿ ಪಾಲ್ಗೊಳ್ತಾನೆ. ವರ್ಷದ ಕೊನೆಯಲ್ಲಿ ಅವರು ತಮ್ಮ ಲಾಭವನ್ನು 2:1 ಪ್ರಮಾಣದಲ್ಲಿ ಹಂಚಿಕೊಳ್ತಾರೆ. ಹಾಗಾದರೆ ಬಿ ಎಷ್ಟು ತಿಂಗಳ ನಂತರ ಪಾಲುದಾರ ಆಗಿದ್ದು ಅಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, 3 ತಿಂಗಳ ನಂತರ. ಕನ್ನಡಿಯಲ್ಲಿ ಗಡಿಯಾರದ ಪ್ರತಿಬಿಂಬ 2 ಗಂಟೆ 40 ನಿಮಿಷ ಇದ್ದರೆ ಗಡಿಯಾರದಲ್ಲಿ ಆಕ್ಚುಲಿ ಟೈಮ್ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 9 ಗಂಟೆ 20 ನಿಮಿಷ. 15,000 ರೂಪಾಯಿ ಸಾಲಕ್ಕೆ 3 ವರ್ಷಕ್ಕೆ 2,700 ರೂಪಾಯಿ ಬಡ್ಡಿಯನ್ನು ಸಂದಾಯ ಮಾಡಿದರೆ ವಾರ್ಷಿಕ ಸರಳ ಬಡ್ಡಿ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, 6%. ರವಿಯು ಪೂರ್ವಕ್ಕೆ 4 ಮೀಟರ್ ನಡೀತಾನೆ, ಅಲ್ಲಿಂದ ಎಡಕ್ಕೆ 4 ಮೀಟರ್ ನಡೀತಾನೆ, ಅಲ್ಲಿಂದ ಎಡಕ್ಕೆ ಮತ್ತೆ 7 ಮೀಟರ್ ನಡೀತಾನೆ. ಹಾಗಾದರೆ ಅವನು ಹೊರಟ ಮೂಲ ಸ್ಥಳದಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ? ರೈಟ್ ಆನ್ಸರ್ ಇಸ್ ಮೂಲ ಸ್ಥಳದಿಂದ ಆತ 5 ಮೀಟರ್ ದೂರದಲ್ಲಿದ್ದಾನೆ. ಆಪ್ಷನ್ 1 ಸರಿಯಾದ ಉತ್ತರ. ಒಂದು ವೇಳೆ ಆಗ್ನೇಯ ದಿಕ್ಕು ಉತ್ತರ ದಿಕ್ಕನ್ನು, ನೈಋತ್ಯ ದಿಕ್ಕು ಪಶ್ಚಿಮ ದಿಕ್ಕನ್ನು ಸೂಚಿಸಿದರೆ ಪಶ್ಚಿಮ ದಿಕ್ಕು ಯಾವ ದಿಕ್ಕನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ವಾಯುವ್ಯ. 150 ಮೀಟರ್ ಉದ್ದದ ರೈಲು 90 ಕಿಲೋಮೀಟರ್ ವೇಗದಲ್ಲಿ ಗಂಟೆ ವೇಗದಲ್ಲಿ ಚಲಿಸುತ್ತಾ 200 ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ತೆಗೆದುಕೊಳ್ಳುವ ಟೈಮ್ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, 14 ಸೆಕೆಂಡ್. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೊರಟ ಕಾರು 45 ನಿಮಿಷದಲ್ಲಿ ಒಂದು ಸ್ಥಳವನ್ನು ತಲುಪಿತು. ಅಲ್ಲಿಂದ ರಿಟರ್ನ್ ಬರುವಾಗ 10% ವೇಗವನ್ನು ಕಡಿಮೆ ಮಾಡಿಕೊಂಡು ಚಲಿಸಿದರೆ ಹಿಂದಿರುಗಲು ಬೇಕಾಗುವ ಸಮಯವೆಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 50 ನಿಮಿಷ ಬೇಕು. ಈ ಕೆಳಗಿನ ಮಾಹಿತಿಯನ್ನು ಓದ್ಕೊಂಡು 65, 66, ಪ್ರಶ್ನೆಗೆ ಉತ್ತರಿಸಿ. ABCD ಮತ್ತು E ಎಂಬ 5 ನಾಟಕಗಳನ್ನು ಒಂದು ರಂಗಸ್ಥಳದ ಮೇಲೆ ದಿನಕ್ಕೊಂದರಂತೆ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರದರ್ಶಿಸಲಾಗುತ್ತೆ. E ಮತ್ತು D ನಾಟಕಗಳನ್ನು ಮೊದಲ ಮತ್ತು ಕೊನೆಯ ದಿನದಂದು, E ನಂತರ C ನಾಟಕವನ್ನು ಪ್ರದರ್ಶಿಸಲಾಗುತ್ತೆ, D ನಂತರ B ನಾಟಕವನ್ನು ಪ್ರದರ್ಶಿಸಲಾಗುತ್ತೆ, A ಮತ್ತು B ನಾಟಕಗಳ ಮಧ್ಯೆ ಇನ್ನೊಂದು ನಾಟಕವನ್ನು ಪ್ರದರ್ಶಿಸಲಾಗುತ್ತೆ. ಹಾಗಾದರೆ ಯಾವ ನಾಟಕವನ್ನು ಪ್ರಥಮ ದಿನ ಪ್ರದರ್ಶಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, A ನಾಟಕವನ್ನು ಫಸ್ಟ್ ಡೇ ಪ್ರೆಸೆಂಟ್ ಮಾಡಲಾಯಿತು. ನಾಟಕ ಪ್ರದರ್ಶನದ ಸರಿಯಾದ ಕ್ರಮ ಯಾವುದು? ಅಂದರೆ ಯಾವ್ಯಾವ ನಾಟಕ ಆದಮೇಲೆ ಯಾವುದನ್ನು ಆಡಿಸಿದ್ರು ಅಂತೇಳಿ ಸರಿಯಾದ ಆಪ್ಷನ್ 2, ADBEC. ಬುಧವಾರದಂದು ಪ್ರದರ್ಶನವಾಗುವ ನಾಟಕ ಯಾವುದು ಹಾಗಾದರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, B, ನಾಟಕ B. ಈ ಕೆಳಗಿನ ಯಾವ ನಕ್ಷೆಯು ಗೂಡ್ಸ್ ಟ್ರಕ್ ಮತ್ತು ಹಡಗಿನ
ಸಂಬಂಧವನ್ನು ಸೂಚಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ 3. ಇಂಗ್ಲಿಷ್ ವರ್ಣಮಾಲೆಯ ಬಲಗಡೆಯಿಂದ 18ನೇ ಅಕ್ಷರದ ಎಡಕ್ಕೆ ಇರುವ 9ನೇ ಅಕ್ಷರದ ಬಲಕ್ಕೆ ಇರುವ 11ನೇ ಅಕ್ಷರ ಯಾವುದು? ಇದಕ್ಕೆ ABCD ಬರ್ಕೋಬೇಕು. ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಸರಿಯಾದ ಉತ್ತರ ಆಪ್ಷನ್ 3. ಈ 2006ರ ಜೂನ್ 1 ಶುಕ್ರವಾರ ಹೋದರೆ 2011ರ ಜೂನ್ 1 ಯಾವ ವಾರವಾಗಿರುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ 1 ಗುರುವಾರವಾಗಿರುತ್ತೆ. ವ್ಯಕ್ತಿಯಲ್ಲಿ ಕೇವಲ 1 ಮತ್ತು 2 ರು ನಾಣ್ಯಗಳಿವೆ. ಅವನಲ್ಲಿ ಒಟ್ಟು 50 ನಾಣ್ಯಗಳಿವೆ. ಅವುಗಳ ಮೊತ್ತ 25 ರೂಪಾಯಿ. ಆದರೆ ಅವರ ಬಳಿ ಇರುವ 1 ಮತ್ತು 2 ರು ನಾಣ್ಯದ ಸಂಖ್ಯೆ ಎಷ್ಟು? ಟೋಟಲ್ ಎಷ್ಟಿದಾವೆ? ರೈಟ್ ಆನ್ಸರ್ ಆಪ್ಷನ್ 4 25 ಮತ್ತು 25 ಇದೆ. ಒಂದು ಸಾಂಕೇತಿಕ ಭಾಷೆಯಲ್ಲಿ ಕೇರಳ ಎಂಬುದನ್ನು JCOWGU ಅಂತ ಬರೆದ್ರೆ ಇಂಡಿಯಾ ಎಂಬುದನ್ನು ಯಾವ ರೀತಿ ಬರಿಬಹುದು? ರೈಟ್ ಆನ್ಸರ್ ಇದು ಆಪ್ಷನ್ 1 HLAEV ಅಂತ ಬರಿಬಹುದು. ನೀವು ರೈಲಿನಲ್ಲಿ ಪ್ರಯಾಣಿಸ್ತಿರುವಾಗ ವ್ಯಕ್ತಿಯೊಬ್ಬ ರೈಲಿನಿಂದ ಕೆಳಗೆ ಬಿದ್ದಿರುವುದನ್ನು ಗಮನಿಸಿದ್ರಿ, ಆಗ ನೀವೇನು ಮಾಡ್ತೀರಾ? ರೈಟ್ ಆನ್ಸರ್ ಇದು ಆಪ್ಷನ್ 1 ರೈಲಿನೊಳಗಿನ ಚೈನ್ ಅನ್ನು ಎಳೆದು ರೈಲನ್ನು ಫಸ್ಟ್ ನಿಲ್ಲಿಸಬೇಕು. A-CDAAB-CC-DAA-BBB-CCDDD ಸರಣಿಯನ್ನು ಪೂರ್ಣಗೊಳಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 4 BBDAC. BBDAC ನೋಡಿ, ABCD AABBCCDD AAABBC BBBCCCDDD ಈ ರೀತಿ ಆಗುತ್ತೆ. ಆನಂದನು ಒಂದು ಛಾಯಾಚಿತ್ರವನ್ನು ತನ್ನ ಸ್ನೇಹಿತನಿಗೆ ತೋರಿಸುತ್ತಾ, ಆಕೆಯು ನನ್ನ ತಾಯಿಯ ತಂದೆಯ ಅಣ್ಣನ ಹಿರಿಯ ಮಗಳ ಏಕೈಕ ಪುತ್ರಿ ಎಂದನು. ಹಾಗಾದರೆ ಆಕೆ ಬಸವರಾಜನಿಗೆ ಏನಾಗಬೇಕು? ರೈಟ್ ಆನ್ಸರ್ ಇದು ಆಪ್ಷನ್ 2. ಇದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ ನೋಡಿ. ನೀವು ಇಲ್ಲಿ ಹೇಳಬೇಕಾದ್ರೆ ನಿಮ್ಮ ಸಂಬಂಧವನ್ನು ರಿಲೇಷನ್ಸನ್ನು ನೆನಪು ಮಾಡ್ಕೊಳ್ಳಿ, ಯಾವಾಗ ಈಸಿ ಆಗುತ್ತೆ. ಕಾಶ್ಮೀರ್ ಜನರಲ್ ಇಂಗ್ಲೀಷಿನ ಕ್ವಶನ್ಗಳನ್ನು ನೋಡೋಣ. ಕಾಶ್ಮೀರ್ ಈಸ್ ಡ್ಯಾಶ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ದ ಸ್ವಿಟ್ಜರ್ಲ್ಯಾಂಡ್. ಯಾಕಂದ್ರೆ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಿರ್ದಿಷ್ಟತೆ ಇದೆ, ಪರ್ಟಿಕ್ಯುಲಾರಿಟಿ ಇದೆ. ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದೇ ಇರೋದು ವರ್ಡಲ್ಲಿ, ಹಾಗಾಗಿ ದ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ. He comes dash a family which has a passion dash playing cricket. Right answer is option 4. He comes of a family which has a passion for playing cricket. Select the correct spelt word. Surveillance. ಇದಕ್ಕೆ ಸರಿಯಾದ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು ಅಂತ. ರೈಟ್ ಆನ್ಸರ್ ಇದು ಆಪ್ಷನ್ 3 ಸರ್ವೇಲಿಯನ್ಸ್. ಎಪ್ಪತ್ತೊಂಬತ್ತು 80ನೇ ಪ್ರಶ್ನೆಗಳಲ್ಲಿನ ಸರಿಯಾದ ವಿರುದ್ಧ ಪದ ಆಂಟೋನಿಮ್ ಗುರುತಿಸಿ. ಅಬ್ಸಲ್ಯೂಟ್ ಅಂದ್ರೆ ಎಕ್ಸಾಕ್ಟ್ ಅಂತೀವಲ್ಲ, ಅಬ್ಸಲ್ಯೂಟ್ಗೆ ಆಪೋಸಿಟ್ ವರ್ಡ್ ಲಿಮಿಟೆಡ್. ಪ್ರೊವೋಕೇಶನ್ಗೆ ಆಪೋಸಿಟ್ ವರ್ಡ್ ಪ್ಯಾಸಿಟಿಕೇಶನ್. 81 82 ಸಿನಾನಿಮ್ ಅಂದರೆ ಪದದ ಅರ್ಥವನ್ನು ಹೇಳಬೇಕು. ಡೆಲಿಗೆಂಟ್, ಇದಕ್ಕೆ ಸರಿಯಾದ ಅರ್ಥ ಬರುವ ಪದ ಯಾವುದು? ಸರಿ ಉತ್ತರ ಆಪ್ಷನ್ 4 ಹಾರ್ಡ್ ವರ್ಕಿಂಗ್. ಡೆಲಿಗೆಂಟ್ ಹಾರ್ಡ್ ವರ್ಕಿಂಗ್. ಡೈಫಿಗೆ ಆಪ್ಷನ್ 3 ವರ್ಷಿಪ್. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ದ ಚೈಲ್ಡ್ ಈಸ್ ಈಟಿಂಗ್ ಮ್ಯಾಂಗೋಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಮ್ಯಾಂಗೋಸ್ ಆರ್ ಬೀಯಿಂಗ್ ಈಟನ್ ಬೈ. ಇಲ್ಲಿ ಆ್ಯಕ್ಚುಲಿ 83ನೇ ಪ್ರಶ್ನೆಗೆ ಬೀಯಿಂಗ್ ಆಪ್ಷನ್ 2 ಸರಿಯಾದ ಉತ್ತರ. ಮ್ಯಾಂಗೋಸ್ ಆರ್ ಬೀಯಿಂಗ್ ಈಟನ್ ಬೈ ದ ಚೈಲ್ಡ್. ನೋಡಿ, ಇಲ್ಲಿ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಎಲ್ಲ ಕಡೆ ನೀವು ಯಾವುದೇ ಅದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಏನಾದರೂ ಇರಲಿ, ಅದು ಯಾವುದೇ ವಾಕ್ಯ ಇರಲಿ, ಪ್ಯಾಸಿವ್ ವಾಯ್ಸಿಂಗ್ ಮಾಡಿದಾಗ ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಅದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತೀವಿ. ಉದಾಹರಣೆಗೆ ನಾವು
ರೈಟ್ ತಗೊಂಡ್ರೆ ರೈಟ್ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಥವಾ ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ರೋಟ್ ಇದರ ಪಾಸ್ಟ್ ಟೆನ್ಸ್ ಫಾರ್ಮ್. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು ಕೇಳಿದ್ರೆ ರಿಟರ್ನ್. ಸೊ ಈ ರೀತಿಯ ರೂಪದಲ್ಲಿರುತ್ತೆ, ಗಮನಿಸಿ. ಹಾಗಾಗಿ ನಾವು ಇಲ್ಲಿ ಈಸಿಯಾಗಿ ಗುರುತಿಸ್ಬೋದು. ಇಲ್ಲಿ ಈಟಿಂಗ್ ಇದೆ, ಇಲ್ಲಿ ಈಟ್ ಇದೆ, ಇಲ್ಲಿ ಕೂಡ ಈಟಿಂಗ್ ಇದೆ. ಸೊ ಈಟನ್ ಅಂತಿರೋದು ಒಂದೇ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವಿಲ್ಸನ್ ಸೆಡ್ ಐ ಆಮ್ ಗೋಯಿಂಗ್ ಟು ಚರ್ಚ್. ಇಂಡೈರೆಕ್ಟ್ ಸ್ಪೀಚ್ ತುಂಬ ಈಸಿ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. ವಿಲ್ಸನ್ ಸೆಡ್ ದಟ್ ಹಿ ವಾಸ್. ಐ ಇದ್ದಿದ್ದು ವಿಲ್ಸನ್ ಆಗಿದ್ದರಿಂದ ಹಿ ಆಯಿತು, ಯಾಕಂದರೆ ಮೇಲ್ ಜೆಂಡರ್. ಆಮ್ ಇದ್ದಿದ್ದು ವಾಸ್ ಆಯಿತು. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಯಿತು. ವಿಲ್ಸನ್ ಸೆಡ್ ದಟ್ ಹಿ ವಾಸ್ ಗೋಯಿಂಗ್ ಟು ಚರ್ಚ್. ವಿನೋದ್ ಪ್ಲೇಡ್ ಕ್ರಿಕೆಟ್ ಎಸ್ಟರ್ಡೇ. ವಿನೋದ್ ಪ್ಲೇಡ್ ಕ್ರಿಕೆಟ್ ಎಸ್ಟರ್ಡೇ. ಕ್ವಶನ್ ಟ್ಯಾಗ್. ಸ್ನೇಹಿತರೆ, ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಒಂದು ವಿಷಯ ಗಮನಿಸಿ. ಅಲ್ಲಿ ಏನಿರುತ್ತೆ, ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ ಉತ್ತರದಲ್ಲಿ ಮತ್ತು ಪ್ರನೌನ್ ಇರುತ್ತೆ. ಸೊ ನೋಡಿ, ಇಲ್ಲಿ ವಿನೋದ್ಗೆ ಪ್ರನೌನ್ ಹಿ, ಎಲ್ಲ ಕಡೆ ಹಿ ಇದೆ, ಹಾಗೆ ಸಮಸ್ಯೆ ಇಲ್ಲ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ. ಓಕೆನಾ? ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ನಾವು ವರ್ಬನ್ನು ನೋಡಬೇಕು. ವರ್ಬ್ ಪ್ರೆಸೆಂಟ್ ಫಾರ್ಮಲ್ಲಿದ್ದರೆ ಡೂ, ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದ್ದರೆ ಡಿಡ್, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಇದ್ದರೆ ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗಿದ್ದರೆ ಏನು ಮಾಡ್ಬೇಕು ಕೇಳಿದ್ರೆ ಡಸ್ ಆ್ಯಡ್ ಮಾಡ್ಬೇಕು. ಇಲ್ಲಿ ಡಿಡ್ ಆ್ಯಡ್ ಆಗುತ್ತೆ. ಸೊ ಡಿಡೆಂಟ್ ಹಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ವಾಕ್ಯ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ಸೊ ಡಿಡ್ ಪ್ಲೇಡ್ ಇರೋದ್ರಿಂದ ಡಿಡ್, ಪಾಸಿಟಿವ್ಗೆ ನೆಗೆಟಿವ್ ಮಾಡಿದಾಗ ಡಿಡೆಂಟ್ ಆಯಿತು. ವಿನೋದ್ಗೆ ಹಿ. ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್. ಚೂಸ್ ದ ಕರೆಕ್ಟ್ ಫಿಗರ್ ಆಫ್ ಸ್ಪೀಚ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಮೆಟಾಫರ್. ಕನ್ನಡದಲ್ಲಿ ರೂಪಕಾಲಂಕಾರ ಅಂತೀವಿ, ಅಂದರೆ ಹೋಲಿಕೆ ಇರಲ್ಲ, ಅದೇ ಇದು ಅಂತ ಹೇಳೋದು. ಓಕೆನಾ? ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್ ಅಂದರೆ ಹಡಗು, ಮರುಭೂಮಿ ಹಡಗು ಒಂಟೆ ಅಂತೇಳಿ, ಹಡಗಿನ ರೀತಿ ಅಲ್ಲ. ಅ ಬರ್ಡ್ ಆಫ್ ಪ್ಯಾಸೇಜ್. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ಗಿವನ್ ಇಡಿಯಮ್. ಅ ಬರ್ಡ್ ಆಫ್ ಪ್ಯಾಸೇಜ್ ಅಂದರೆ ಏನು, ಈ ಇಡಿಯಮ್ನ ಅರ್ಥ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಅ ಪರ್ಸನ್ ಹೂ ಟ್ರಾವೆಲ್ಸ್ ವೈಡ್ಲಿ, ಅಂದರೆ ತುಂಬ ಯಾತ್ರಿಕ ಅಂತ ನಾವು ಹೇಳ್ಬೋದು. ಕಂಪ್ಯೂಟರ್ ರಿಲೇಟೆಡ್ ಆಗಿರೋ ಕ್ವಶನ್ಗಳಿದ್ದಾವೆ. MS ಪವರ್ ಪಾಯಿಂಟ್ ಸ್ಲೈಡ್ ಶೋವನ್ನು ನಿಲ್ಲಿಸಲು ಯಾವ ಕೀಯನ್ನು ಒತ್ತಬೇಕು? ಶಾರ್ಟ್ಕಟ್ ಕೀ ಕೇಳ್ತಾ ಇದ್ದಾರೆ. ಶಾರ್ಟ್ಕಟ್ ಕೀ ಯಾವುದು, ಏನಕ್ಕೆ? MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸೋದಕ್ಕೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 1 ESC ಕೀಯನ್ನು ಒತ್ತಬೇಕು, ಆವಾಗ ಸ್ಲೈಡ್ ಶೋ ಸ್ಟಾಪ್ ಆಗುತ್ತೆ. MS ಎಕ್ಸೆಲ್ನಲ್ಲಿ ಹೊಸ ವರ್ಕ್ಶೀಟ್ಗಳನ್ನು ಸೇರಿಸಲು ಬಳಸಲಾಗುವ ಶಾರ್ಟ್ಕಟ್ ಕೀ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಶಿಫ್ಟ್ ಪ್ಲಸ್ F11. ಮೇಲ್ ಸಾಲಲ್ಲಿ ಇರುತ್ತಲ್ಲ F11ನ ಒತ್ತಬೇಕು. ವಿವಿಧ ಗಣಕಯಂತ್ರಗಳ ಸಂಸ್ಕರಣ ವೇಗವನ್ನು ತುಲನೆ ಮಾಡುವುದಕ್ಕೆ ಸಂಬಂಧಿಸಿದ ಪದ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 MIPS. ಈ ಕೆಳಗಿನವುಗಳಲ್ಲಿ ಯಾವುದು ಪೇಜ್ ಮಾರ್ಜಿನ್ನ ವಿಧ ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಸೆಂಟರ್ ಅನ್ನೋದು. ನೋಡಿ, ಲೆಫ್ಟ್, ರೈಟ್, ಟಾಪ್ ಇದು ಪೇಜ್ ಮಾರ್ಜಿನ್ನ ವಿಧ, ಸೆಂಟರ್ ಅನ್ನೋದಲ್ಲ. ಆಗಾಗ ನೋಡುವ ವೆಬ್ಸೈಟ್ ವಿಳಾಸಗಳನ್ನು ಸಂಗ್ರಹಿಸಲು ಈ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಬುಕ್ ಮಾರ್ಕ್ಸನ್ನು ಯೂಸ್ ಮಾಡಲಾಗುತ್ತೆ. ಅಂದರೆ ಸೇವ್ ಮಾಡಿ ಇಟ್ಕೊಳ್ಳೋದು ಅಂತೇಳಿ. ಈಗ ಒಂದು ಸರಿ ಯೂಸ್ ಮಾಡಿರೋದನ್ನು ವೆಬ್ಸೈಟನ್ನು ಸೇವ್ ಮಾಡಿ ಇಟ್ಕೊಳ್ಳೋದು. MS ಎಕ್ಸೆಲ್ನಲ್ಲಿ ಆಟೋ ಸಮ್ ಟೋಟಲ್ ಹಾಗಾಗಿ ಬರೋದಕ್ಕೆ ಟೋಟಲ್ ಆಟೋಮೆಟಿಕ್ ಬರೋದಕ್ಕೆ ಕೆಳಗಿನ ಯಾವ ಮೆನುವಲ್ಲಿ ಇರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಫಾರ್ಮುಲಾಸಲ್ಲಿ ಇರುತ್ತೆ. ಲೈಟ್ ಪೆನ್ ಎಂಬುದು ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಇದೊಂದು ಆಪ್ಟಿಕಲ್ ಇನ್ಪುಟ್ ಡಿವೈಸ್, ಆಪ್ಟಿಕಲ್ ಇನ್ಪುಟ್ ಸಾಧನ ಇದು ಲೈಟ್ ಪೆನ್ ಅನ್ನೋದು. USB ವಿಸ್ತೃತ ರೂಪ ಏನು, ಅಬ್ರಿವೇಷನ್ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಯೂನಿವರ್ಸಲ್ ಸೀರಿಯಲ್ ಬಸ್. ಯೂನಿವರ್ಸಲ್ ಸೀರಿಯಲ್ ಬಸ್. ಈ ಕೆಳಗಿನ ಯಾವ ತಲೆಮಾರಿನ ಕಂಪ್ಯೂಟರ್ನಲ್ಲಿ ಟ್ರಾನ್ಸಿಸ್ಟರ್ನ ಬಳಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಲಿ ಟ್ರಾನ್ಸಿಸ್ಟರ್ ಬಳಸಲಾಯಿತು. ರ್ಯಾಮ್ ಯಾವ ರೀತಿಯ ಮೆಮೊರಿ ಆಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ವೊಲಾಟೈಲ್ ಮೆಮೊರಿ ಅಥವಾ ಶಾರ್ಟ್ ಟೈಮ್ ಮೆಮೊರಿ. ಈ ರ್ಯಾಮಲ್ಲಿ ಇರುವಂಥದ್ದು ಏನಾದರೂ ವರ್ಕ್ ಮಾಡಬೇಕಾದ್ರೆ ರ್ಯಾಮಲ್ಲಿ ಇರುವಂಥದ್ದು ಸ್ವಿಚ್ ಆಫ್ ಆದರೆ ಹೊರಟೋಗುತ್ತೆ ಅಂತ. ಲ್ಯಾನ್ ಇದರ ವಿಸ್ತೃತ ರೂಪವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. WWW ವರ್ಲ್ಡ್ ವೈಲ್ಡ್ ವೆಬ್ ಇದರ ಸಂಶೋಧಕರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ಟಿಮ್ ಬರ್ನರ್ಸ್ ಲೀ.
ಆಪ್ಷನ್ 1 ಸರಿಯಾದ ಉತ್ತರ. ಸೊ ಈ ಸೆಷನ್ ಕೊನೆಯ ಪ್ರಶ್ನೆ. ಸ್ಪ್ರೆಡ್ಶೀಟ್ ಸೆಲ್ನಲ್ಲಿ ಇಂದಿನ ದಿನಾಂಕವನ್ನು ಮಾತ್ರ ನಮೂದಿಸೋದಕ್ಕೆ ಕೆಳಗಿನ ಯಾವ ಆಯ್ಕೆಯನ್ನು ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಟುಡೇ. ಹಾಕಿ ಬ್ರಾಕೆಟ್ ಹಾಕು. ಸ್ನೇಹಿತರೆ, ಇದಾಗಿತ್ತು HSTR ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪೇಪರ್ ಒಂದು ವಿಶಿಷ್ಟವಾದ ಮಾಡೆಲ್ ಕ್ವಶನ್ ಪೇಪರ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.